ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರ್ಷದ ಫಸ್ಟ್ನೇ ವಾರನೇ ಅಂಗಾರಕ ಸಂಕಷ್ಟಿ ಬಂದಿರೋದ್ರಿಂದ ನಾನು ಕೂಡ ಮಾಡಲೇಬೇಕು ಏನೇ ಆದರೂ ಅಂತ ಹೇಳಿ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ನಮ್ಮಮ್ಮ ಅಷ್ಟೊತ್ತಿಗೆಲ್ಲ ಹೂವು ಎಲ್ಲ ಹಾಕಿದ್ರು. ನಾನು ಜಸ್ಟ್ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಿ ಗಣೇಶನ ಗರ್ಭಕ್ಕೆ ಹೂವು ಇಕ್ಕಿ ಕುಂಕುಮ ಇಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ನನ್ನ ಬೇಬಿ 6 ಮಂತ್ಸ್ ಆಗಿರೋದ್ರಿಂದ ನಾನು ಉಪವಾಸ ಮಾಡೋಕ್ಕೆ ನಮ್ಮ ಮನೆಯಲ್ಲಿ ಒಪ್ತಾ ಇರಲಿಲ್ಲ. ಆದರೂ ಕೂಡ ನಾನು ಮಾಡಲೇಬೇಕು ಅಂತ ಹೇಳಿ ಉಪವಾಸ ಮಾಡೋಣ ಇವತ್ತದು ಉಪವಾಸ ಮಾಡಲೇಬೇಕು ಅಂತ ಉಪವಾಸ ಮಾಡ್ತಿದ್ದೆ. ಇನ್ನು ಮಂತ್ರಗಳನ್ನೆಲ್ಲ ಹೇಳ್ತಾ ಆಮೇಲಿಂದ ಉಪವಾಸ ಕಂಟಿನ್ಯೂಸ್ ಆಗಿ ಏನು ತಿಂದಂಗೆ ಇರೋಕ್ಕಾಗೋದೇ ಇಲ್ಲ. ಅದಕ್ಕೆ ಪಪ್ಪಾಯ, ಸ್ವಲ್ಪ ಅವಲಕ್ಕಿ, ಕ್ಯಾರೆಟು, ಕಡಲೆ ಬೀಜ, ಅವಲಕ್ಕಿ ಅಂದರೆ ಸಿಹಿ ಅವಲಕ್ಕಿ. ಮತ್ತು ಅದಕ್ಕೆ ನನ್ನ ಮಗ ನನಗೂ ಬೇಕು ಮಮ್ಮ ಅಂತಾನೆ. ಅವನು ತುಂಬ ಇಷ್ಟಪಡ್ತಾನೆ ಏನಾದ್ರು ತಿನ್ನಬೇಕು ಅಂದರೆ. ಬಟ್ ಅವನಿಗೆ ತಿನ್ನಿಸೋಂಥ ಪರಿಸ್ಥಿತಿಲಿಲ್ಲ. ಅಂದರೆ ಅವನು ಚಿಕ್ಕ ಹುಡುಗ ಅಂತ ಅಲ್ವ, ಆದರೂ ಕೂಡ ಸ್ವಲ್ಪ ಪಪ್ಪಾಯ ಮ್ಯಾಶ್ ಮಾಡಿ ತಿನ್ನಿಸ್ದೆ. ಇನ್ನು ಮೀಶೋದಲ್ಲಿ ಆರ್ಡ್ರ್ ಬಂದಿತ್ತು. ನನ್ನ ಚಿಕ್ಕ ಮಗುನಿಗೆ ನೀರು ಕುಡಿಯೋಕ್ಕೆ ಅಂತ ಒಂದು ನಿಪ್ಪಲ್ ಬಾಟ್ಲು ಬುಕ್ ಮಾಡಿದ್ದೆ. ಅದನ್ನು ನನ್ನ ದೊಡ್ಡ ಮಗ ನನಗೆ ಮಮ್ಮ ಇದು ಅಂತೇಳಿ ಅವನೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದ. ಅವನು ನಾನು ಏನು ಹೇಳಿದ್ರು ಕೇಳಲ್ಲ. ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದ. ಅವನೇ ಬಿಚ್ಚಿಬಿಡ್ತಾನೆ, ನೋಡ್ತಾನೆ. ಇನ್ನು ತುಂಬ ಚೆನ್ನಾಗಿತ್ತು ಪ್ರಾಡಕ್ಟು, ಮೀಶೋ ಪ್ರಾಡಕ್ಟು. ಬೇಕಾದರೆ ನೀವು ಕೂಡ ಲಿಂಕ್ ಅಂತ ಕಾಮೆಂಟ್ ಮಾಡ್ಬೋದು. ಇನ್ನು ರಾತ್ರಿ ಆಯಿತು. ಬೆಳಿಗ್ಗೆ ಹಚ್ಚಿದ ದೀಪ ಇನ್ನು ರಾತ್ರಿವರೆಗೂ ಉರಿತಾನೆ ಇತ್ತು. ನಾನು ಕೂಡ ಚಂದ್ರನ ನೋಡಿ ಫಸ್ಟ್ ಮನೆ ಒಳಗಡೆ ದೀಪನ ಪೂಜೆ ಮಾಡಿ ನೋಡ್ಬೋದು. ಚಂದ್ರ ಮೇಲ್ಗಡೆ ಕಾಣಿಸ್ತಾ ಇದ್ದಾನೆ. ಒಂದೇ ಒಂದು ಚಿಕ್ಕ ಮಾರ್ಕ್ ಥರ ಕಾಣಿಸ್ತಿದ್ದಾನೆ. ಇನ್ನೊಂದು ವಿಷಯ ಅಂದರೆ ನಮ್ಮ ಮನೆ ಒಳಗಡೆಯಿಂದನೂ ಕಾಣಿಸುತ್ತೆ ಚಂದ್ರ. ನಾನು ಆದರೂ ಕೂಡ ಮೇಲೆ ಹೋಗಿದ್ದೆ. ಇನ್ನು ಸಾಯಂಕಾಲಕ್ಕೆ ನಾನು ಅವಲಕ್ಕಿ ಮಾಡಿದ್ದೆ, ಒಗ್ಗರಣೆ ಹಾಕೊಂಡಿದ್ದೆ. ಮತ್ತು ತರಕಾರಿ ಏನು ಬೆಳಿಗ್ಗೆಯಿಂದ ತಿಂದಿಲ್ಲ, ಪ್ರೋಟೀನ್ ಬೇಕು ಅಂತ ಪನ್ನೀರು ಮತ್ತು ಸುಮ್ಮನೆ ಇದಂಥದ್ದು ಕ್ಯಾರೆಟು. ನನ್ನ ಮಗ ವೀಡಿಯೋಗೂ ಕೂಡ ತಿನ್ನಿಸ್ತಾ ಇದ್ದ. ನಾವು ತಿನ್ನಬೇಕಾದ್ರೆ ಆಲ್ರೆಡಿ 10 ಗಂಟೆ ಆಗೋಗಿತ್ತು. ತಿಂದ್ಬಿಟ್ಟು ಇನ್ನೊಂದು ಚಂದ್ರ ನೋಡಿ ನಾನು ಮನಿಕೊಂಡೆ. ನನ್ನ ಮಗ ನಾನು ಮನಿಕೊಳಕಂದ್ರೆ 11 ಗಂಟೆ 12 ಗಂಟೆ ಆಗುತ್ತೆ. ಇಷ್ಟೇ ಇವತ್ತಿನ ಬ್ಲಾಗ್.